ಕೊನೆಗೂ ಅಂಜಲಿ ಹಂತಕ ವಿಶ್ವ ಅಲಿಯಾಸ್ ಗಿರೀಶ್ ಬಂಧನವಾಗಿದೆ. ಈ ಕುರಿತು ಮಾತಾಡೋಕ್ಕೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಪೊಲೀಸರಿಗೆ ಸಾಕಷ್ಟು ಸವಾಲಾಗಿತ್ತು ಮತ್ತು ಎಲ್ಲೋ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಕಾರಣ ಅನ್ನೋ ಆರೋಪವೂ ಇತ್ತು. ಯಾಕಂದರೆ ಆತನ ಕಡೆ ಮೊಬೈಲ್ ಇರಲ್ಲ, ಏನೂ ಇರಲ್ಲ. ಹೇಗೆ ಸಿಕ್ಕ ಮೇಡಮ್, ಹೆಂಗಿತ್ತು ಇದು? ಈಗ ಇವನು ಪ್ರಕರಣ ನಡೆದ ಕೂಡಲೇ, ಕೊಲೆ ಮಾಡಿದ್ದ ಕೂಡಲೇ ಇವನು ಅಲ್ಲಿಂದ ಘಟನಾ ಸ್ಥಳದಿಂದ ಬಸ್ ಸ್ಟೇಷನ್ಗೆ ಹೋಗಿದ್ರವರೆಗೆ ನಮಗೆ ಮಾಹಿತಿ ಇತ್ತು. ಬಟ್ ಅಲ್ಲಿಂದ ಮುಂದೆ ಎಲ್ಲಿ ಹೋದ ಅಂತ ಹೇಳಿ ನಮಗೆ ಮಾಹಿತಿ ಇರಲಿಲ್ಲ. ನೀವು ಹೇಳಿದ ಹಾಗೆ ಅವನ ಹತ್ರ ಮೊಬೈಲ್ ಆಗಲಿ ಅಥವಾ ಅವನ ಸಹಚರರ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಟಚ್ಚಲ್ಲೂ ಇರಲಿಲ್ಲ. ಮತ್ತು ಅವನು ಕೆಲಸ ಮಾಡಿದ್ದ ಕಡೆಗೆ ವಾಪಸ್ಸು ಹೋಗಿರಲಿಲ್ಲ. ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಒಂದು ಅತ್ಯಂತ ಒಂದು ಚಾಲೆಂಜಿಂಗ್ ಕೇಸಾಗಿ ಪರಿಣಾಮಗೊಂಡಿತ್ತು ಇದು. ಬಟ್ ನಾವು ವಿವಿಧ ತಂಡಗಳನ್ನು, ಒಟ್ಟಾರೆ 8 ತಂಡಗಳನ್ನ ನಾವು ರಚನೆ ಮಾಡ್ಕೊಂಡಿದ್ವಿ. ಇದರಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ಕೆಳಮಟ್ಟದ ನಮ್ಮ ಕಾನ್ಸ್ಟೇಬಲ್ಸು, ಕ್ರೈಮ್ ನಾರಾಯಣ ಬಾಲರಾಜ್ ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾನ್ಸ್ಟೇಬಲ್, SB ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಅಧಿಕಾರಿಗಳು, ACPಸು, DCPಸು, ಇನ್ಸ್ಪೆಕ್ಟರ್ಸು ಅವರ 8 ತಂಡಗಳನ್ನು ಮಾಡಿ ಪ್ರತ್ಯೇಕವಾಗಿ ಒಂದೊಂದು ಕೆಲಸಕ್ಕೆ ಅಂತ ಹೇಳಿ, ಒಂದೊಂದು ಜಾಗಕ್ಕೆ ಅಂತ ಹೇಳಿ ನಾವು ಟೀಮ್ಸನ್ನು ನಾವು ಡಿಸ್ಪ್ಯಾಚ್ ಮಾಡಿದ್ವಿ. ಇದರ ಮಧ್ಯೆ ನಾವು ಚೆಕ್ ಮಾಡ್ತಿರ್ಬೇಕಾದ್ರೆ ಯಾವ ಕಡೆ ಹೋದ ಅಂತ ಹೇಳಿ ಪರಿಶೀಲನೆ ಮಾಡಿ ಇನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿರಬೇಕಾದ್ರೆ ನಮಗೆ ರೈಲ್ವೆ ಪೊಲೀಸರ ಒಂದು ಇನ್ಫಾರ್ಮೇಷನ್ ಮತ್ತು ಅವರ ಒಂದು ಸಹಕಾರದಿಂದ ಇವನು ದಾವಣಗೆರೆಯಲ್ಲಿ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ನಮ್ಮ ಟೀಮ್ ಆಲ್ರೆಡಿ ದಾವಣಗೆರೆಯಲ್ಲಿ ನಮ್ಮ ACP ಇದ್ದಿದ್ದರಿಂದ ತಕ್ಷಣ ಹೋಗಿ ಅವನ ಐಡೆಂಟಿಟಿಯನ್ನು ವೆರಿಫೈ ಮಾಡಿ ನಾವು 10:30-11 ಗಂಟೆ ಸುಮಾರಿಗೆ ಅವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೇಡಮ್, ದಾವಣಗೆರೆಯಲ್ಲಿ ಒಬ್ಬ ಮಹಿಳೆ ಜೊತೆ ಕಿರಿಕ್ ಮಾಡ್ಕೊಂಡ, ಅವ್ರ ಪತಿ ಕೂಡ ಆತನನ್ನು ಥಳಿಸಿದ್ರು. ಅಲ್ಲೂ ಕೂಡ ಈಗ ದಾವಣಗೆರೆಯಲ್ಲಿ ಈತನ ವಿರುದ್ಧ ಒಂದು FIR ಆಗಿದೆ ಮೇಡಮ್. ಅಲ್ಲ, ನಾವು ಚೆಕ್ ಮಾಡಬೇಕು. ನನ್ನ ಮಾಹಿತಿ ಪ್ರಕಾರ ಆಲ್ರೆಡಿ ರೈಲ್ವೆ ಪೊಲೀಸರು ಅದರ ಬಗ್ಗೆ ಎನ್ಕ್ವೈರಿ ನಡೆಸ್ತಾ ಇದ್ರು. ಸೊ ಫರ್ದರ್ ಏನು ಡೆವಲಪ್ಮೆಂಟ್ ಆಗುತ್ತೆ ನಾವು ನಿಮಗೆ ತಿಳಿಸ್ತೀವಿ. ಮೇಡಮ್, ಈಗ ಈತ ಇಲ್ಲಿಂದ ಎಸ್ಕೇಪ್ ಆಗಬೇಕಂದ್ರೆ ಗೋವಾ, ಮಹಾರಾಷ್ಟ್ರ ಅಂತ ಹೇಳಿದ್ರಿ. ಅಂದರೆ ಮೊಬೈಲ್ ಇಲ್ಲ, ಏನಿಲ್ಲ, ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದ ಮೇಡಮ್? ಅಲ್ಲ, ಈಗ ನಾವು ನಿನ್ನೆ ಒಂದು ತಾಸು 2 ತಾಸು ಅವನಿಗೆ ಏನು ಮಾತಾಡ್ಸೋಕ್ಕಾಯಿತು, ಇಷ್ಟು ಇನ್ಫಾರ್ಮೇಷನ್ ಇದೆ. ಅವನು ತಲೆಮರೆಸ್ಕೊಂಡು ಹೋಗೋದು ದಟ್ ವಾಸ್ ಹಿಸ್ ಇಂಟೆನ್ಷನ್ನು. ಅದನ್ನು ಹೇಗೆ ಅವನು ಪ್ಲ್ಯಾನ್ ಮಾಡ್ಕೋತಿದ್ದ, ಅವನು ಯೂಶಲಿ ಅವನ ಮೋಡಸಿ ಯಾವ ಥರ ಇತ್ತು ಅಂದರೆ, ಎಲ್ಲೋ ಹೋಗಿ ಒಂದು ಹೋಟೆಲಲ್ಲಿ ಸೇರಿಕೊಂಡು ಅಲ್ಲೇ ಕೆಲಸ ಮಾಡಿ, ಅಲ್ಲೇ ಊಟ, ಅಲ್ಲೇ ಮನೆ ಅಂತ ಹೇಳಿ ಹಾಗೆ ಅವನು ಜೀವನ. ಲಾಸ್ಟ್ ನೀವು 6 ತಿಂಗಳು ನೋಡಿದ್ರು ಅದೇ ಥರ ಅವನು ಮಾಡ್ಕೊಂಡ್ಬಂದಿದ್ದಾನೆ. ನಮ್ಮ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅವನು ದಾವಣಗೆರೆ ಬಸ್ ಹತ್ತುತ್ತಾನೆ. ಬಟ್ ದಾವಣಗೆರೆ ಬಸ್ಸಿಂದ ಮತ್ತೆ ಇಳಿದು ಹಾವೇರಿ ಬಸ್ ಹತ್ತುತ್ತಾನೆ. ಅವನು ಹಾವೇರಿ ಬಸ್ ಹತ್ತಿ ನಾನು ಮೈಸೂರು ಕಡೆಗೆ ಹೊರಟಿದ್ದೀನಿ ಅಂತ ಹೇಳ್ತಾನೆ. ಬಟ್ ನಮ್ಮ ಟೀಮು ಮೊನ್ನೆಯಿಂದನೂ ಸಹ ಮೈಸೂರಲ್ಲಿದೆ. ಸೊ ಅವನು ಹೇಳೋವಂಥ ಸ್ಟೇಟ್ಮೆಂಟ್ನ ನಾವು ಪರಿಶೀಲನೆ ಮಾಡಬೇಕು. ಅವನು ಲಾಸ್ಟ್ ಒಂದು 6 ತಿಂಗಳಿಂದ ಅವನು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಮೈಸೂರಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅವನು ಕೆಲಸ ಮಾಡ್ತಿದ್ದ. ಈಗಾಗಲೇ ತಾವೊಂದು ಮಾಹಿತಿ, ಗೋವಾ, ಮಹಾರಾಷ್ಟ್ರಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದಂತ. ಅದು ಅವನ ಸ್ವಂತ ಹೇಳಿಕೆ. ಅವನು ಏನು ಮಾಡ್ತಿದ್ದೆ, ನೆಕ್ಸ್ಟ್ ಏನು ಪ್ಲ್ಯಾನ್ ಇತ್ತು ನಿನಗೆ ಅಂದರೆ, ಈ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿತ್ತು ಅವನಿಗೆ. ಸೊ ಗೋವಾ, ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸ್ಕೊಳ್ಳೋಣ ಒಂದು 6 ತಿಂಗಳು, 1 ವರ್ಷ ಅಂತ ಹೇಳಿ ಆ ಪ್ಲ್ಯಾನಿಂದ ಅವನು ಹೊರಟಿರೋದು. ಅವರಿಬ್ಬರ ಮಧ್ಯೆ ಲವ್ ಇರತಕ್ಕಂಥದ್ದು ನಿಜಾನ? ನೋಡಿ, ಅದು ಅವನ ಒಂದು ವರ್ಷನ್. ಈಗ ನಾವು ನಿಮಗೆ ಕನ್ಫರ್ಮ್ ಆಗಿ ಏನಾದರೂ ಹೇಳಬೇಕು ಅಂದರೆ ಇನ್ವೆಸ್ಟಿಗೇಷನ್ ಮಾಡಬೇಕು. ನಾವು ಇನ್ವೆಸ್ಟಿಗೇಷನಲ್ಲಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಬೇಕು, ಇಂಡಿಪೆಂಡೆನ್ಸ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು, ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಅದು ಕಲೆಕ್ಟ್ ಮಾಡದಿರಾ ಇವನ ಸ್ಟೇಟ್ಮೆಂಟ್ ಬೇಸಿಸಲ್ಲಿ ನಾವು ಏನೂ ಕನ್ಫರ್ಮ್ ಮಾಡೋಕ್ಕಾಗೋದಿಲ್ಲ. ಅವನ ಸ್ಟೇಟ್ಮೆಂಟು ನಾವು ಪ್ರೀತಿ ಮಾಡ್ತಿದ್ವಿ, ಈಗ ಬ್ಲಾಕ್ ಮಾಡಿದ್ಲು ಅಂತ ಹೇಳ್ತಾನೆ, ವಿಚ್ ನೀಡ್ಸ್ ಟು ಬಿ ವೆರಿಫೈಡ್. ಇನ್ವೆಸ್ಟಿಗೇಷನ್ ಮಾಡಿದೆ, ವಿ ಕೆನಾಟ್ ಕನ್ಫರ್ಮ್ ಎನಿಥಿಂಗ್. ಕನ್ಫರ್ಮ್ ಆದಮೇಲೆ ವಿ ವಿಲ್. ಈಗ ಹೆಂಗಿದೆ ಮೇಡಮ್ ಪರಿಸ್ಥಿತಿ? ಅವನು ರಿಕ್ವೈರ್ಸ್ ಟ್ರೌಮಾ ಕೇರ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಸ್ಟೇಬಲ್, ಬಟ್ ಈ ರಿಕ್ವೈರ್ಸ್ ಟ್ರೌಮಾ ಕೇರ್. ಇದಿಷ್ಟು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.